ನಾನು ನಿನ್ನನ್ನು ಕೊಲ್ಲುವುದಿಲ್ಲ, ಹೋಗಿ ಮೋದಿಗೆ ಇದನ್ನ ಹೇಳು. ಈ ಮಾತನ್ನ ಉಗ್ರರ ದಾಳಿಯಿಂದ ಹತ್ಯೆಯಾದ ಕರ್ನಾಟಕ ಮೂಲದ ಮಂಜುನಾಥ್ ಅವರ ಪತ್ನಿಗೆ ಉಗ್ರ ಹೇಳಿದ್ನಂತೆ. ಮಂಜುನಾಥ್ ಪತ್ನಿ ಪಲ್ಲವಿ ಉಗ್ರನ ಈ ಮಾತನ್ನ ದೇಶದ ಜನರ ಮುಂದೆ ಇಟ್ಟಿದ್ದಾರೆ. ಇದು ಮೋದಿ ಅವರ ಕಿವಿಗೂ ಬಿದ್ದಿದೆ. ಉಗ್ರನ ಈ ದುರಂಕಾರದ ಮಾತುಗಳಿಗೆ ಉತ್ತರ ಕೊಡಲು ಮೋದಿ ವಿದೇಶಿ ಪ್ರವಾಸ ಮೊಟಕುಗೊಳಿಸಿ ಭಾರತಕ್ಕೆ ಬಂದಿಳಿದಿದ್ದಾರೆ. ಪ್ರತಿಕಾರದ ಬೆಂಕಿ ಹೊತ್ತಿ ಉರಿಯುತ್ತಿದ್ದು ತಮ್ಮ ಪತಿಯನ್ನ ಕಳೆದುಕೊಂಡ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ಪ್ರತಿಜ್ಞೆಯನ್ನ ಮೋದಿ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಈ ದಾಳಿಯ ಹಿಂದಿನ ನಪುಂಸಕರು ನರಳಿ ಸಾಯಲಿದ್ದಾರೆ. ಈಗಾಗಲೇ ಉಗ್ರರ ಬೇಟೆ ಆರಂಭವಾಗಿದೆ. ಈ ನಡುವೆ ಎಲ್ಲಾ ಧರ್ಮದವರು ಉಗ್ರರ ಕೃತ್ಯವನ್ನ ವಿರೋಧಿಸುತ್ತಾ ಇದ್ದಾರೆ. ಅಮಾಯಕ ಹಿಂದೂಗಳನ್ನ ಗುರಿಯಾಗಿಸಿ ಗುಂಡಿಕ್ಕಿ ಹತ್ಯೆ ಮಾಡಿದ ಉಗ್ರರ ವಿರುದ್ಧ ಇದೀಗ ಮುಸಲ್ಮಾನರೇ ತೊಡೆತಟ್ಟಿದ್ದಾರೆ. ಅಜಾ ಕೂಗುವ ಮಸೀದಿಗಳಿಂದ ಉಗ್ರರ ಅಟ್ಟಹಾಸಕ್ಕೆ ವಿರೋಧ ವ್ಯಕ್ತವಾಗಿದೆ. ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ ಅಂತ ಮುಸ್ಲಿಂ ಧರ್ಮದ ಗುರುಗಳು ಹೇಳಿದ್ದು, ಮುಸ್ಲಿಂ ಧಾರ್ಮಿಕ ಮುಖಂಡರು ಕಾಶ್ಮೀರ ಪ್ರವಾಸಿಗರೊಂದಿಗೆ ನಾವಿದ್ದೇವೆ ಅಂದಿದ್ದಾರೆ. ಹೌದು, ಈ ಘೋಷಣೆ ಮೊಳೆದಿದ್ದು ಕಾಶ್ಮೀರದ ಮಸೀದಿಗಳಿಂದ ಇಲ್ಲಿನ ಧಾರ್ಮಿಕ ಮುಖಂಡರು ನೆತ್ತರು ಹರಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ದಾಳಿಯ 2 ತಾಸಿನ ಬಳಿಕ ಕಾಶ್ಮೀರದ ಮಸೀದಿಗಳಿಂದ ಈ ಐತಿಹಾಸಿಕ ಘೋಷಣೆ ಮಾಡಲಾಗಿದೆ. ಇದರಲ್ಲಿ ಪಹಲ್ಗಾಮ ದಾಳಿ ಇಸ್ಲಾಂ ಮತ್ತು ಮಾನವೀಯತೆಗೆ ವಿರುದ್ಧವಾಗಿದೆ ಎಂದು ಹೇಳಲಾಗಿದೆ. ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ ಮತ್ತು ಈ ದಾಳಿಯು ಕಾಶ್ಮೀರದ ಶಾಂತಿ ಮತ್ತು ಏಕತೆಯನ್ನ ಹಾಳು ಮಾಡುವ ಪಿತೂರಿಯಾಗಿದೆ. ಕಾಶ್ಮೀರ ನಮ್ಮ ಮನೆ ಮತ್ತು ಅದನ್ನ ಭಯೋತ್ಪಾದಕರ ಕೈಗೆ ಬೀಳಲು ನಾವು ಬಿಡುವುದಿಲ್ಲ ಎಂಬ ಸಂದೇಶ ಸಾರಲಾಗಿದೆ. ಕಾಶ್ಮೀರದ ಧಾರ್ಮಿಕ ಮುಖಂಡರು ಪ್ರವಾಸಿಗರೊಂದಿಗೆ ಒಗ್ಗಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಹೇಡಿತನದ ದಾಳಿಗಳು ನಡೆಸುವವರನ್ನ ಸುಮ್ಮನೆ ಬಿಡಬಾರದು ಎಂದು ಸರ್ಕಾರವನ್ನ ಒತ್ತಾಯಿಸಲಾಗಿದೆ. ಇದು ಕಾಶ್ಮೀರದಲ್ಲಿನ ಬದಲಾಗಿರುವ ವಾತಾವರಣಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ. ದಾಳಿಯ ಹೊಣೆಯನ್ನ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಸ್ಥಳೀಯ ಬ್ರಾಂಚ್ ಆಗಿರುವ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ತುಕೊಂಡಿದ್ದು, ಪಾಕಿಸ್ತಾನದ ನೀಚ ಕೃತ್ಯ ಬಯಲಾಗಿದೆ. ದಾಳಿಯ ಬೆನ್ನಲ್ಲೇ ಸೇನೆ ಅಲರ್ಟ್ ಆಗಿದ್ದು, ಉಗ್ರರ ಶೋಧಕ್ಕೆ ಆಪರೇಷನ್ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸೌದಿ ಅರೇಬಿಯಾದ ಪ್ರವಾಸವನ್ನ ಮೊಟಕುಗೊಳಿಸಿ ಭಾರತಕ್ಕೆ ಮರಳಿದ್ದಾರೆ. ಮೋದಿ ಪ್ರಯಾಣಿಸುತ್ತಾ ಇದ್ದ ವಿಮಾನ ಏರ್ ಇಂಡಿಯಾ 1 ಸುರಕ್ಷತಾ ದೃಷ್ಟಿಯಿಂದ ಪಾಕಿಸ್ತಾನದ ವಾಯು ಪ್ರದೇಶವನ್ನ ದಾಟಲಿಲ್ಲ. ಹಿಂತಿರುಗುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಮಾನ ಏರ್ ಇಂಡಿಯಾ 1 ಪಾಕ್ ವಾಯು ಪ್ರದೇಶವನ್ನ ತಪ್ಪಿಸಿ ದಿಲ್ಲಿಗೆ ಬಂದಿಳಿದಿದೆ. ಸೌದಿ ಅರೇಬಿಯಾಗೆ ಹೋಗುವಾಗ ಮೋದಿ ಪ್ರಯಾಣಿಸಿದ್ದ ವಾಯುಪಡೆಯ ಬೋಯಿಂಗ್ ವಿಮಾನವು ಪಾಕ್ ವಾಯು ಪ್ರದೇಶವನ್ನ ದಾಟಿ ಹೋಗಿತ್ತು. ಆದರೆ ಹಿಂದಿರುಗುವಾಗ ಅರೇಬಿಯನ್ ಸಮುದ್ರದ ಮೇಲೆ ನೇರ ಮಾರ್ಗವಾಗಿ ಹಾರಿದ್ದು ನಂತರ ಭಾರತೀಯ ಪರ್ಯಾಯ ದ್ವೀಪವನ್ನ ದಾಟಿ ಗುಜರಾತ್ ಮೂಲಕ ಪ್ರವೇಶಿಸಿದೆ. ನಂತರ ದೆಹಲಿಗೆ ಹಿಂತಿರುಗಿದೆ. ಈ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಪಾಕ್ ವಾಯು ಪ್ರದೇಶವನ್ನ ತಪ್ಪಿಸಲಾಯಿತು. ಮಂಗಳವಾರ ರಾತ್ರಿ ಸೌದಿ ರಾಜ್ಕುಮಾರ್ ಆಯೋಜಿಸಿದ ಭೋಜನಕೂಟ ರದ್ದುಗೊಳಿಸಿದ ಮೋದಿ ಅವರು ವಿಶೇಷ ವಿಮಾನದಲ್ಲಿ ದಿಲ್ಲಿಗೆ ಮರಳಿದರು. ಮೋದಿ ಆಗಮನದಿಂದ ಉಗ್ರರ ವಿರುದ್ಧ ಕಾರ್ಯಾಚರಣೆ ಚುರುಕುಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗಾಗಲೇ ಕಾಶ್ಮೀರಕ್ಕೆ ಬಂದಿಳಿದಿದ್ದಾರೆ. ಉಗ್ರರ ದಾಳಿಯ ವೇಳೆ ಪ್ರವಾಸಿಗರು ಕುದುರೆಯ ಮೇಲೇರಿ ಆ ವಿಶಾಲವಾದ ಗಿರಿಧಾಮದಲ್ಲಿರುವ ಹುಲ್ಲುಗಾವಲಿನ ಸೌಂದರ್ಯವನ್ನ ಸವಿಯುತ್ತಿದ್ರು. ಆಗಾಗಲೇ 3-4 ಉಗ್ರರು ರೈಫಲ್ಗಳನ್ನ ಹಿಡಿದು ಬಂದಿದ್ದಾರೆ. ಅವರು ಸೇನಾ ಸಮವಸ್ತ್ರ ಧರಿಸಿದ್ದರಿಂದ ಅವರು ಭಾರತೀಯ ಸೈನಿಕರು ಇರಬಹುದು ಅಂತ ಪ್ರವಾಸಿಗರು ಅಂದ್ಕೊಂಡಿದ್ದಾರೆ. ಆದರೆ ಅವರೆಲ್ಲ ರಕ್ಷಕರ ವೇಷದಲ್ಲಿದ್ದ ರಾಕ್ಷಸರು ಅನ್ನೋದು ತಿಳಿಯುವ ಹೊತ್ತಿಗೆ ಉಗ್ರರ ಅಟ್ಟಹಾಸ ಪ್ರತಿಧ್ವನಿಸಿದೆ. ಹಿಂದೂಗಳು ಅನ್ನೋದನ್ನ ಖಚಿತಪಡಿಸಿಕೊಂಡ ಉಗ್ರರು ಮುಗ್ಧ ಜೀವಗಳನ್ನ ಬಲಿ ತೆಗೆದುಕೊಂಡಿದ್ದಾರೆ. ಈ ದಾಳಿಯಲ್ಲಿ ತಮ್ಮ ಗಂಡನನ್ನ ಕಳೆದುಕೊಂಡ ಶಿವಮೊಗ್ಗ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ತಮ್ಮ ದುಃಖವನ್ನ ಹಂಚಿಕೊಂಡಿದ್ದಾರೆ. ಆ ಭಯಾನಕ ಸನ್ನಿವೇಶವನ್ನ ವಿವರಿಸಿದ್ರು. ಪಲ್ಲವಿ ತಮ್ಮ ಪತಿಯ ಹತ್ಯೆಯ ನಂತರ ಉಗ್ರರ ಎದುರು ನಿಂತು ನನ್ನ ಪತಿಯನ್ನ ಕೊಂದಿದ್ದೀರಾ, ನನ್ನನ್ನು ಕೊಂದುಬಿಡಿ ಅಂತ ಉಗ್ರರಿಗೆ ಹೇಳಿದ್ರಂತೆ. ಆಗ ಅವರಲ್ಲಿದ್ದ ಒಬ್ಬ ಉಗ್ರ, ನಾನು ನಿನ್ನನ್ನ ಕೊಲ್ಲುವುದಿಲ್ಲ, ಹೋಗಿ ಮೋದಿಗೆ ಇದನ್ನ ಹೇಳು ಅಂತ ಅಟ್ಟಹಾಸದಿಂದ ಹೇಳಿದ್ನಂತೆ. ಇದೀಗ ಮೋದಿ ಸರ್ಕಾರ ಈ ದಾಳಿಯ ಹಿಂದಿರುವ ಉಗ್ರರನ್ನ ಮಟ್ಟ ಹಾಕಲು ಪಣ ತೊಟ್ಟಿದ್ದು ಪ್ರತೀಕಾರ ಫಿಕ್ಸ್ ಎನ್ನಲಾಗ್ತಿದೆ. ಇಷ್ಟು ದಿನ ಸೇನಾ ಪಡೆಗಳನ್ನ ಭದ್ರತಾ ಪಡೆಗಳನ್ನ ಟಾರ್ಗೆಟ್ ಮಾಡ್ತಿದ್ದ ರಣಹೇಡಿ ಉಗ್ರರು ಈಗ ಅಮಾಯಕ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದಾರೆ. ಪ್ರವಾಸಿಗರು ಕಾಶ್ಮೀರಕ್ಕೆ ಬರೋದೇಕೆ? ಉಗ್ರರ ಜೊತೆ ಗುದ್ದಾಡೋಕ ಅಥವಾ ಕಾಶ್ಮೀರದಲ್ಲಿ ಮನೆ ಕಟ್ಟಿ ಅವರ ಜಾಗವನ್ನ ಆಕ್ರಮಿಸಿಕೊಳ್ಳೋದಕ್ಕ? ಪ್ರವಾಸಕ್ಕಂತ ಬರೋರು 1-2 ದಿನ ಕಾಶ್ಮೀರದ ಸೌಂದರ್ಯವನ್ನ ಕಣ್ತುಂಬಿಕೊಂಡು ವಾಪಸ್ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ.
ಆದರೆ ಈ ಉಗ್ರ ಷಂಡರಿಗೆ ಅದ್ಯಾಕಿಷ್ಟೊಂದು ಉರಿನೋ ಗೊತ್ತಿಲ್ಲ. ಆ ಅಮಾಯಕರನ್ನ ಅವರ ಕುಟುಂಬದವರ ಎದುರೇ ರಾಕ್ಷಸರಂತೆ ಹತ್ಯೆ ಮಾಡಿ ತಾವೆಂತ ಹೇಡಿಗಳು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ದಾಳಿಯ ನಂತರ ಮಹಿಳೆಯೊಬ್ಬಳು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಈ ವೇಳೆ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಭದ್ರತಾ ಪಡೆ ಗಾಯಗೊಂಡಿರುವವರನ್ನ ಕೂಡೆಗೆ ಆಸ್ಪತ್ರೆಗೆ ಸೇರಿಸಿದ್ರು. ಗಾಯಾಳುಗಳ ಸ್ಥಳಾಂತರಕ್ಕಾಗಿ ಅಧಿಕಾರಿಗಳು ಹೆಲಿಕಾಪ್ಟರ್ ಅನ್ನ ಬಳಸಿದ್ರು. ದಾಳಿಯ ಹೊಣೆಯನ್ನ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಸ್ಥಳೀಯ ಬ್ರಾಂಚ್ ಆಗಿರುವ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ತಿಕೊಂಡಿದ್ದು ಪಾಕಿಸ್ತಾನದ ನೀಚ ಕೃತ್ಯ ಬಯಲಾಗಿದೆ. ದಾಳಿಯ ಬೆನ್ನಲ್ಲೇ ಸೇನೆ ಐ ಅಲರ್ಟ್ ಆಗಿದ್ದು ಉಗ್ರರ ಶೋಧಕ್ಕೆ ಆಪರೇಷನ್ ಶುರುವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.